ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಮೀನರಾಶಿಯ ಅಧಿಪತಿಯಾದಂತಹ ಗುರುವು ಚತುರ್ಥದಲ್ಲಿ ಮಿಥುನದಲ್ಲಿ ವಿರಾಜಮಾನನಾಗಿದ್ದಾನೆ, ಕೇತುವಿನಿಂದ ಗ್ರಸ್ತನಾಗಿದ್ದಾನೆ. ಈ ಒಂದು ಶನೈಶ್ಚರನು ವ್ಯಯಾಧಿಪತಿಯಾಗಿಯೂ ಮತ್ತು ಏಕಾದಶಾಧಿಪತಿಯು ಇದೇ ಮೀನರಾಶಿಯಲ್ಲಿದ್ದು ಸಾರ್ಧ ಸಪ್ತಮ ಶನಿ, 7ನೇ ಶನಿಯ 7.5 ಮಧ್ಯಭಾಗದಲ್ಲಿ ಇಲ್ಲಿ ಇರುವಂಥದ್ದು. ಮಾಘ ಮಾಸ ರಾಹುವು ಈ ಬುಧನ ಮತ್ತು ಶುಕ್ರನನ್ನು ಮತ್ತು ರವಿಯನ್ನು ಗ್ರಸ್ತನನ್ನಾಗಿ ಮಾಡಿರುವಂಥದ್ದು. ಇದರ ಪರಿಣಾಮ ಹೇಗಿದೆ ಅಂತ ನೋಡಿಕೊಂಡು ನಾವು ಮುಂದೆ ನೋಡೋಣ. ಮೊದಲು ಶನೈಶ್ವರನು ಇಲ್ಲಿ ಇರುವುದರಿಂದಾಗಿಯೂ ಚತುರ್ಥದ ಗುರುವು ಸಾಮಾನ್ಯ ಫಲವನ್ನು ನೀಡ್ತಾ ಇರೋದ್ರಿಂದ ಗುರು ಮಾರ್ಗದರ್ಶನ, ಗುರು ಜಪ ಇತ್ಯಾದಿಗಳ ಅಗತ್ಯ ಇದೆ. ಧನಾತ್ಮಕ ಚಿಂತನೆಯ ಪ್ರಮಾಣ ಜಾಸ್ತಿ ಆಗಬೇಕಾಗಿದೆ. ಹಾಗೆಯೇ ಈ ಗುರು ಆರಾಧನೆ ಕೂಡ ಹೆಚ್ಚು ಆಗಬೇಕಾದ ಅನಿವಾರ್ಯತೆ ಇದೆ. ದೈವ ಬಲ ಸ್ವಲ್ಪ ಮಟ್ಟಿಗೆ ಇರುವುದರಿಂದ ಮನೋಬಲ, ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯ ಇದೆ ಅಂತ ಕಂಡುಬರುತ್ತೆ. ಇನ್ನು ಶನೈಶ್ವರನ ಈ ಒಂದು ಸ್ಥಿತಿತ್ವದಿಂದ ಯಾರ ಜಾತಕದಲ್ಲಿ ಶನೈಶ್ವರನ ಸ್ಥಾನಮಾನಾದಿಗಳು ಸರಿ ಇಲ್ಲವೋ ತುಂಬ ಕಷ್ಟವನ್ನು ಅನುಭವಿಸುವ ಯೋಗವನ್ನು ಪಡೆದಿರ್ತೀರ. ಶಿವಾರಾಧನೆ ಮಾಡಿ ಓಂ ನಮಃ ಶಿವಾಯ ಜಪ ಇತ್ಯಾದಿಗಳನ್ನು ಮಾಡುವ ಮೂಲಕ ಆ ದೋಷದಿಂದ ಹೊರಗಡೆ ಬನ್ನಿ. ಶನೈಶ್ವರನ ಉತ್ತಮ ಫಲಕ್ಕಾಗಿ ನಿರಹಂಕಾರತೆ, ನಿಸ್ವಾರ್ಥತೆಯಿಂದ ಭಗವಂತನ ಆರಾಧನೆಯನ್ನು ಮಾಡುವುದರ, ರವಿ ಈಶ್ವರನ ಆರಾಧನೆಯನ್ನು ಮಾಡುವುದರಿಂದ ಆ ಒಂದು ದೋಷ ನಿವಾರಣೆ, ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಶನಿ ದೋಷದಿಂದ ಮುಕ್ತಿ. ಹಾಗೆಯೇ ದ್ವಿತೀಯಾಧಿಪತಿಯಾದ ಕುಜನು ಏಕಾದಶದಲ್ಲಿ ಉಚ್ಚನಾಗಿರುವಂಥದ್ದು ಮೀನರಾಶಿಯವರಿಗೆ ಅತ್ಯುತ್ತಮವಾದ ಲಾಭದಾಯಕವಾದಂತಹ ಸಂದೇಶ. ಮಿತ್ರವರ್ಗದಿಂದ, ಕುಟುಂಬ ವರ್ಗದಿಂದ ಹಾಗೂ ನಿಮ್ಮ ಪಾರ್ಟ್ನರ್ ಉದ್ಯೋಗದಿಂದ ಮತ್ತು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದಂಥ ಭೂಲಾಭ, ಬಂಗಾರ ಲಾಭ ಇತ್ಯಾದಿಗಳು ಕೂಡ ಲಭ್ಯವಾಗುವ ಮಹಾಯೋಗ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಇದೆ. ಎಲ್ಲರಿಗೂ ಇದೆಯಾ ಅಂತ ಕೇಳಿದಾಗ ಸ್ವಲ್ಪ ಗೊಂದಲ ಇದೆ. ನಿಮ್ಮ ಜಾತಕಗಳ ಮೇಲೆ ಅವಲಂಬಿಸಿ ಮತ್ತು ನಿಮ್ಮ ಸಂಸ್ಕಾರ, ನೀವಿರುವ ಪರಿಸ್ಥಿತಿ, ನಿಮ್ಮ ಪ್ರಕ್ರಿಯೆ, ನಿಮ್ಮ ಎಲ್ಲ ರೀತಿಯಾದಂತಹ ನಿಮ್ಮ ತೊಡಗಿಸಿಕೊಳ್ಳುವಿಕೆಯ ವಿಧಾನ, ನಿಮ್ಮ ವಯಸ್ಸು, ಇದರ ಮೇಲೆ ಅವಲಂಬಿತವಾಗಿ ಇವೆಲ್ಲವೂ ಕೂಡ ಲಭ್ಯವಾಗುವಂಥದ್ದು. ಆದರೆ ಕುಜನ ಉಚ್ಚಸ್ಥಾನದ ಫಲ ಅಂತೂ ಖಂಡಿತವಾಗಿಯೂ ಏಕಾದಶದಲ್ಲಿ ಉಚ್ಚನಾಗಿರುವಂತಹ ಈ ಒಂದು ಕುಜನು ನಿಮಗೆ ಭಾಗ್ಯಾಧಿಪತಿಯೂ ಆಗಿರುವುದರಿಂದಾಗಿ ಆ ಕುಲದೇವತಾ ಆರಾಧನೆಯ ಫಲ ಸಂಪೂರ್ಣವಾಗಿ ಚೆನ್ನಾಗಿದ್ದಲ್ಲಿ ಅತ್ಯುತ್ತಮವಾದ ಮಹಾಲಾಭ ಖಂಡಿತವಾಗಿಯೂ ಇದೆ. ಇನ್ನು ತೃತೀಯಾಧಿಪತಿಯಾದ ಶುಕ್ರನು ವ್ಯಯದಲ್ಲಿ ಬಂದು ಅಸ್ತನಾಗಿ ರಾಹುಗ್ರಸ್ತನಾಗಿ ಇರುವಂಥದ್ದು ಮಾತುಕತೆಗಳಲ್ಲಿ ಮತ್ತು ಇಲ್ಲಿ ಅಷ್ಟಮಾಧಿಪತಿಯಾದ ಶುಕ್ರನೂ ಆಗಿರುವುದರಿಂದ ಅಸ್ತನಾಗಿ ರಾಹು ಪೀಡಿತನಾಗಿದ್ದರಿಂದ ಅನೇಕ ರೋಗಗಳು, ನೀರಿಂದ ಉಂಟಾಗುವ ಅಲರ್ಜಿ, ನಿಮೋನಿಯಾ ಇತ್ಯಾದಿಗಳು, ಅಸ್ತಮಾ ಇತ್ಯಾದಿಗಳು ಕೂಡ ಆಗುವಂತಹ ಲಕ್ಷಣಗಳು ಖಂಡಿತ ಇದೆ. ಅದರ ಬಗ್ಗೆಯೂ ಕೂಡ ಕೆಲವರು ಎಚ್ಚರಿಕೆಯನ್ನು ವಹಿಸುವುದು ತುಂಬ ಮುಖ್ಯವಾಗಿದೆ. ಕೆಲವರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗುವಂಥ ಲಕ್ಷಣಗಳು ಲಭ್ಯವಾಗುತ್ತೆ. ಹಿಮೋಗ್ಲೋಬಿನ್ ವೇರಿಯೇಷನ್ ಕೆಲವರಿಗೆ ಆದರೆ, ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಈ ಒಂದು ಕುಜನ ಉಚ್ಚನಾಗಿದ್ದರೂ ಕೂಡ ಶುಕ್ರನ ಸ್ಥಿತಿಗತಿಗಳಿಂದ ಸ್ವಲ್ಪ ಹೊಟ್ಟೆ ನೋವು ಇತ್ಯಾದಿಗಳು ಕೂಡ ಬರುವಂಥ ಲಕ್ಷಣಗಳು ಅತಿಯಾಗಿ ಕಂಡುಬರುತ್ತೆ. ಅದರ ಬಗ್ಗೆ ಅತಿ ಹೆಚ್ಚಿನ ಲಕ್ಷ್ಯವನ್ನು ವಹಿಸುವುದರ ಜೊತೆಗೆ ಈ ಒಂದು ಶುಕ್ರನು ಮಾತುಕತೆ ಇತ್ಯಾದಿಗಳ ಅಧಿಪತಿಯಾಗಿಯೂ ಅಷ್ಟಮಾಧಿಪತಿಯಾದ ಶುಕ್ರನು ಆಗಿರುವುದರಿಂದ ಜಲಕಂಟಕ ಇತ್ಯಾದಿಗಳು, ನೀರನ್ನು ಕುಡಿದ ನೀರೇ ನಿಮಗೆ ಕೆಟ್ಟ ರೀತಿಯಾಗಿ ಪರಿಣಮಿಸಿ ಲಿವರಲ್ಲಿ ಪ್ರಾಬ್ಲಮ್ ಮಾಡುವಂಥದ್ದು, ಇನ್ಫೆಕ್ಷನ್ ಉಂಟಾಗುವಂಥ ಲಕ್ಷಣಗಳು ಕಂಡ್ರೆ ಆಶ್ಚರ್ಯ ಇಲ್ಲ. ನಿಮ್ಮ ಜಾತಕಕ್ಕೆ ಅನುಸರಿಸಿ, ನಿಮ್ಮ ಆಹಾರ ಪದ್ಧತಿಯನ್ನು ಅನುಸರಿಸಿ ಇವೆಲ್ಲ ಕೂಡ ಆಗತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನಿಸಿಕೊಂಡು ನೀವು ದುರ್ಗಿ ಆರಾಧನೆಯನ್ನು ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಆ ರೋಗದಿಂದ ಮುಕ್ತನಾಗಲಿಕ್ಕೆ ಅವಕಾಶ ಲಭ್ಯವಾಗುತ್ತೆ. ಇನ್ನು ಚತುರ್ಥದಲ್ಲಿಯೇ ಗುರು ಇದು, ಚತುರ್ಥಾಧಿಪತಿ ವ್ಯಯದಲ್ಲಿ ಬಂದಿರುವಂಥದ್ದು. ಇದು ಅತಿ ದೊಡ್ಡ ಯೋಗವೋ ಅಥವಾ ದುರ್ಯೋಗವೋ ಅಂತ ಯೋಚನೆ ಮಾಡಬೇಕಾಗತ್ತೆ.
ಗುರುವು ಚತುರ್ಥದಲ್ಲಿರುವುದರಿಂದ ಸಾಧಾರಣವಾದ ದೈವಬಲ ಇರುವುದರಿಂದ ದೈವಬಲವನ್ನು ಹೆಚ್ಚಿಸಿಕೊಳ್ಳುವ ಅನಿವಾರ್ಯತೆ ಇದೆ ಅಂತ ಈಗಾಗಲೇ ಹೇಳಿದ್ದೀವಿ. ಚತುರ್ಥಾಧಿಪತಿಯು ವ್ಯಯದಲ್ಲಿ ರಾಹುಗ್ರಸ್ತನಾಗಿ ಇರುವುದರಿಂದಾಗಿ ನಿಮ್ಮ ನಿರ್ಣಯ ಶಕ್ತಿ, ನಿಶ್ಚಯಾತ್ಮಿಕ ಬುದ್ಧಿ, ಕರ್ಮಾನುಸಾರಣೆ ಬುದ್ಧಿ ಅಂತ ಹೇಳ್ತಾರೆ. ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಅಂದರೆ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಆಧರಿಸಿ, ಪೂರ್ವಜನ್ಮದ ಕರ್ಮವನ್ನು ಕೂಡ ಆಧರಿಸಿ ನಿಮ್ಮ ನಿರ್ಣಯಗಳು ಹೊರಬರ್ತವೆ. ಆ ನಿರ್ಣಯಗಳು ರಾಹುಗ್ರಸ್ತವಾಗುವ ಸಾಧ್ಯತೆ, ಮಾನಸಿಕ ನೆಮ್ಮದಿ ಇಲ್ಲದಂತಹ ನಿರ್ಣಯಗಳು, ಜೀವನಾಭ್ಯುದಯಕ್ಕೆ ಪ್ರತಿಬಂಧಕವಾಗುವ ನಿರ್ಣಯಗಳು ಹೊರಬರುವ ಸಾಧ್ಯತೆ ಇದ್ದಿದ್ದರಿಂದ ಆಂಜನೇಯನ ಆರಾಧನೆ, ರಾಹುವಿನ ಮಾಯಾಜಾಲದಲ್ಲಿ ಸಿಲುಕತಕ್ಕಂತಹ ಈ ಬುಧ ಸಪ್ತಮಾಧಿಪತಿಯು ಆಗುವುದರಿಂದಾಗಿ ಪತಿ ಪತ್ನಿಯರಲ್ಲಿ, ಮಿತ್ರರಲ್ಲಿ ಹಾಗೂ ಸಂಗಾತಿಗಳಲ್ಲಿ, ಪ್ರೇಮಿಗಳಲ್ಲಿ ಬಹಳ ಎಚ್ಚರಿಕೆ ಬೇಕು. ಮಾತಿನ ವಿಚಾರದಲ್ಲಿ ಮಾತಿನ ಅತ್ಯಂತ ವ್ಯತ್ಯಾಸಗಳು ಉಂಟಾಗುವ ಲಕ್ಷಣಗಳು, ನಿಮ್ಮ ಮೋಹಾತಿಯಾದ ಆಸೆಯಿಂದ ಆಗಬಾರದ ಘಟನೆಗಳು ಘಟಿಸುವಂತಹ ದಿನವೇ ಮಾಘ ಮಾಸ, ರಾಹುವಿನ ಮಾಯಾಜಾಲ. ದಯವಿಟ್ಟು ಆಂಜನೇಯ ಆರಾಧನೆಯನ್ನು ಅತ್ಯಂತ ದೃಢವಾಗಿ ಮಾಡಿ ಜೀವನದ ನಿರ್ವಹಣೆಯನ್ನು ಮಾಡಲಿಕ್ಕೆ ಬೇಕಾದ ನಿರ್ಣಯ ಶಕ್ತಿಯ ಕೊರತೆಯಿಂದ ಹೊರಗಡೆ ಬನ್ನಿ. ನಿಮ್ಮ ನಿರ್ಣಯಗಳು ಇದ್ದಕ್ಕಿದ್ದಂತೆ ವ್ಯತಿರಿಕ್ತವಾದ ಫಲವನ್ನು ಕೊಡುವುದರಿಂದ ತಪ್ಪಿಸಿಕೊಳ್ಳಿ. ಅದರ ಜೊತೆಗೆ ರಾಹುವಿನ ಈ ಜಾಲದಿಂದ ತಪ್ಪಿಸಿಕೊಳ್ಳಲು ಆ ರಾಹುವಿನ ಬಂಧ, ರಾಹುವಿನ ಜಾಲ ಯಾವುದಿದೆ, ಮಾಯಾಜಾಲ, ಮಾಯಾಬಂಧ, ಅದು ಪವಿತ್ರ ಬಂಧವಾಗಿ ಪರಿವರ್ತಿತವಾಗಿ ನಿಮ್ಮ ಜೀವನದ ನಿರ್ಧಾರಗಳು ಅತ್ಯಂತ ಪವಿತ್ರಮಯವಾಗಿ ಜೀವನಾಭ್ಯುದಯಕ್ಕೆ ಕಾರಣವಾಗುತ್ತದೆ ಅಂತಾದರೆ ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕನ ಆರಾಧನೆ ತಪ್ಪದೆ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ಮೊದಲ ಹಂತದ ಆರಾಧನೆಯ ರೀತಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಂಪೂರ್ಣ ರೀತಿಯ ಆರಾಧನೆಯ ಕ್ರಮವನ್ನು ಕೊಡುವ ಚಿಂತನೆಯನ್ನು ಹೊಂದಿದ್ದೇವೆ. ಎಲ್ಲರೂ ಕೂಡ ಈ ರಾಹುಗ್ರಸ್ತವಾದ ಗ್ರಹಗಳು, ಕೇತುಗ್ರಸ್ತವಾದ ಗ್ರಹಗಳಿಂದ ಉಂಟಾಗತಕ್ಕಂತಹ ಎಲ್ಲ ಯೋಗಗಳಿದ್ದರೂ ಅನುಭವಿಸದೇ ಇರತಕ್ಕಂತಹ ಅನಿವಾರ್ಯತೆ ಸೃಷ್ಟಿಯಾಗುವುದರಿಂದ ಅದನ್ನು ತಪ್ಪಿಸಿಕೊಳ್ಳಲು ನಾಗಶಕ್ತಿ ವಿನಾಯಕ ಆರಾಧನೆ ಅದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಎನ್ನುವ ಚಿಂತನೆ ಇದೆ. ಹಾಗಾಗಿ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಆ ಒಂದು ಪುಣ್ಯಕ್ಕೂ ಕೂಡ ನೀವು ಭಾಜನರಾಗಿ ಎಂಬುದಾಗಿ ನಿಮ್ಮಲ್ಲಿ ನಾನು ಕೇವಲ ಆತ್ಮೀಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ಕೆಲವರು ಕೆಟ್ಟದಾಗಿ ಕಾಮೆಂಟ್ ಮಾಡೋರು ಇರ್ತಾರೆ, ಅದು ಅವರ ಸಂಸ್ಕಾರ ಇರಲಿ. ಸಂಸ್ಕಾರಕ್ಕೆ ತಕ್ಕಂತೆ ಅವರವರು ಕಾಮೆಂಟ್ ಮಾಡ್ತಾರೆ, ಮಾಡಲಿ. ಲಕ್ಕಿ ಕಾಮೆಂಟ್ ಸೆಕ್ಷನಲ್ಲೂ ಸೆಲೆಕ್ಟ್ ಆಗೋದಕ್ಕೂ ಕೂಡ ಕಾಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇನ್ನು ಪಂಚಮದಲ್ಲಿ ಪಂಚಮಾಧಿಪತಿಯಾದಂತಹ ಚಂದ್ರನು ಪೌರ್ಣಿಮೆಯಂದು ಪೂರ್ಣಚಂದ್ರನಾಗಿ ಗೋಚರನಾಗ್ತಾ ಇರುವಂತಹ, ಅಲ್ಲಿ ಅತ್ಯಂತ ವಿರಾಜಮಾನನಾದಂತಹ ಚಂದ್ರ ಮನಃಕಾರಕ, ಮಾತೃಕಾರಕನಾಗಿ ಮಾತೃವರ್ಗದ ಆಶೀರ್ವಾದ ಫಲ ಮತ್ತು ಮನೋ ನೆಮ್ಮದಿ ಎನ್ನುವುದನ್ನು ಪಡೆಯೋದಕ್ಕೆ ಚಂದ್ರ ಅತ್ಯಂತ ದೊಡ್ಡ ಕೊಡುಗೆಯನ್ನು ತನ್ನ ಸ್ವಸ್ಥಾನದಲ್ಲಿ, ಜಲಸ್ಥಾನದಲ್ಲಿ ಜಲಕಾರಕನಾಗಿ ಅತ್ಯಂತ ಶುಭ್ರನಾಗಿ ವಿರಾಜಮಾನನಾಗ್ತಾ ಇರುವುದು ಇದೊಂದು ಮಹಾಪುಣ್ಯ, ಮಹಾಜ್ಞಾನ ಯೋಗ. ಪೌರ್ಣಿಮೆಯೆಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಒಂದು ಅನುಷ್ಠಾನ ಇದೆ. ಅದು ಸಂಪೂರ್ಣವಾಗಿ ನಿಮಗೂ ದೃಢ ಸಂಕಲ್ಪ ಮಾಡಿ ಭಗವಂತನಿದ್ದಾನೆ ಎನ್ನುವ ಸಂಪೂರ್ಣ ನಂಬಿಕೆಯೊಂದಿಗೆ ಸಂಕಲ್ಪಿಸಿ ನೀವು ತಾಯಿ ತಂದೆಯನ್ನು ನಮಸ್ಕರಿಸಿ ಅತ್ಯಂತ ವಿಶಾಲ ಮನೋಭಾವನೆಯಿಂದ ನಿಮಗೂ ನಿಮ್ಮ ಕುಲಕ್ಕೂ ದೇಶಕ್ಕೂ ಶಾಂತಿ, ಜಗತ್ತಿಗೂ ಶಾಂತಿ ಸಿಗಲಿ ಎನ್ನುವ ವಿಶಾಲ ಮನೋಭಾವನೆಯೊಂದಿಗೆ ಮಾಡುವ ನಿಮ್ಮ ದೃಢ ಸಂಕಲ್ಪದೊಂದಿಗೆ ಮಾಡುವ ನಿಮ್ಮ ಅನುಷ್ಠಾನ. ಪೌರ್ಣಿಮೆಯನ್ನು ಮಾಡಿದಾಗ ಅನೇಕ ಜ್ಞಾನವನ್ನು, ನೀವು ಪೂರ್ವಜನ್ಮದ ಜ್ಞಾನವನ್ನು ಪಡೆಯುವ ಮಹಾಯೋಗ. 12 ರಾಶಿಗಳಲ್ಲಿ ಪೌರ್ಣಿಮೆಯು ಚಂದ್ರನ ಒಂದು ಸ್ವಸ್ಥಾನದಲ್ಲಿ ಘಟಿಸುವುದರಿಂದ ಮಾಘ ಮಾಸದ ಸ್ನಾನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ನೀವು ಈ ನದಿಯಲ್ಲಿ ಸ್ನಾನ ಮಾಡಿ ಅನುಷ್ಠಾನ ಮಾಡಿ, ಅಥವಾ ಆ ಸೂರ್ಯನ ಒಂದು ದಯೆಯಿಂದಾಗಿ ಸಮುದ್ರದಕ್ಕೆ ಬಂದಂಥ ಎಲ್ಲ ನದಿಗಳ ನೀರು ಆವಿಯಾಗಿ ಮೋಡವಾಗಿ ಬಂದ ನೀರಿನಿಂದ ನೀವು ಸ್ನಾನ ಮಾಡ್ತಾ ಇರ್ತೀರ. ಹಾಗಾಗಿ ಅಂತಹ ಒಂದು ಪುಣ್ಯ ನೀರು ಆ ಗಂಗಾ ನದಿಯ ನೀರೆಂದು ಭಾವಿಸಿ, ಆ ಪವಿತ್ರ ನದಿಗಳ ನೀರೆಂದು ಭಾವಿಸಿ ಸ್ನಾನವನ್ನು ಮಾಡಿ ಪೌರ್ಣಿಮೆಯ ದಿನ ನೀವು ಅನುಷ್ಠಾನಗೈದರೆ ಆ ಅನುಷ್ಠಾನ ಸಂಪೂರ್ಣ ಮಾನಸಿಕ ನೆಮ್ಮದಿಯನ್ನು, ಮಾತೃವರ್ಗದ ಆಶೀರ್ವಾದವನ್ನು ಮತ್ತು ನಿಮಗೆ ಸಂಪೂರ್ಣವಾದ ಅತ್ಯುತ್ತಮವಾದ ನಿಜವಾದ ಸತ್ಯವಾದ ಜ್ಞಾನವನ್ನು ಪಡೆಯುವಲ್ಲಿ ಅತ್ಯಂತ ದೊಡ್ಡ ಸಹಕಾರ ಖಂಡಿತ ಆಗುತ್ತೆ. ಯಾವುದೇ ಕಾರಣಕ್ಕೂ ಅನುಷ್ಠಾನ ಬಿಡಬೇಡಿ. ತಾಯಿ ತಂದೆ ಗುರು ಮತ್ತು ನಾಗಶಕ್ತಿ ವಿನಾಯಕ ಮತ್ತು ಕುಲದೇವತಾ ಆರಾಧನೆ ಖಂಡಿತವಾಗಿಯೂ ಮಾಡಿ. ಹಾಗೂ ಇಷ್ಟ ದೇವತಾ ಆರಾಧನೆ, ಜಪತಪಾದಗಳು, ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕೋಟಿ ಕೊಟ್ಟು ಹೋಮ ಮಾಡಿದರೂ ಕೂಡ ಜಪ ಮಾಡಿದಷ್ಟು ದೊಡ್ಡ ಯಜ್ಞ ಯಾವುದೂ ಅಲ್ಲ. ಆದ್ದರಿಂದಾಗಿ ಆ ಒಂದು ಚಂದ್ರನ ಒಂದು ಮನಸ್ಸು ಸಂಪೂರ್ಣವಾಗಿ ಆತ್ಮನಲ್ಲಿ ವಿಲೀನವಾಗುವಂತಹ ಸ್ಥಿತಿಯೇ ಅಮಾವಾಸ್ಯೆ. ಹಾಗಾಗಿ ಅಮಾವಾಸ್ಯೆ ಎಂದು ಕೂಡ
ಜಪ ಅತ್ಯಂತ ದೊಡ್ಡ. ಇಲ್ಲಿ ಅಮಾವಾಸ್ಯೆ ಎಂದು ಜಪವನ್ನು, ಪೌರ್ಣಿಮೆ ಎಂದು ಹೋಮಾದಿಗಳನ್ನು ಮಾಡುವುದರಿಂದ, ಕುಲದೇವತೆಗೆ ಜಲಾಭಿಷೇಕವನ್ನು ಕೊಡುವುದರಿಂದ, ನಿಮ್ಮ ಇಷ್ಟ ದೇವತೆಗೆ ಜಲಾಭಿಷೇಕವನ್ನು ಕೊಡುವುದರಿಂದ ಅತಿ ದೊಡ್ಡ ಫಲವನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇನ್ನು ಮೀನರಾಶಿಯವರಿಗೆ 6ನೇ ಮನೆಯಲ್ಲಿ ಕೇತು ಇರುವುದರಿಂದ ಕಣ್ಣಿಗೆ ಕಾಣದ ರೋಗಗಳು, ವೈದ್ಯರಿಗೆ ಪರಿಚಯವಾಗದಂತಹ ರೋಗಗಳು, ಏನೂ ಇದ್ದರೂ ಕೂಡ ಏನೂ ಇಲ್ಲ ಎನ್ನುವಂತಹ ನಾರ್ಮಲ್ ರಿಪೋರ್ಟ್ಗಳು, ಆದರೆ ಅನುಭವಿಸುವುದು ತಪ್ಪದೇ ಇಲ್ಲ ಇರುವಂಥದ್ದು, ಸರಿಯಾದಂತಹ ಪರೀಕ್ಷೆ ಲಭ್ಯವಾಗದೆ, ಸರಿಯಾದ ಔಷಧಗಳು ಲಭ್ಯವಾಗದೇ ಇರುವಂಥದ್ದು, ಶತ್ರುಗಳು ಹಿಂದಿನಿಂದ ನಿಮಗೆ ಪಿತೂರಿ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಕೇತು ದೋಷ ಮೀನರಾಶಿಯವರಿಗೆ. ಇದಕ್ಕೆ ಇರುವಂಥದ್ದೇ ಈ ವಿನಾಯಕ ಆರಾಧನೆ. ಈ ಕೇತು ದೋಷದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅತಿ ಶ್ರದ್ಧೆಯನ್ನು ಮಾಡಿ, ಇವೆಲ್ಲವೂ ಗೊತ್ತಿಲ್ಲದಂತೆ ಹೇಗೆ ಆತ್ಮಜ್ಯೋತಿ ಪ್ರಕಾಶಾರ್ಥಂ ಏನು ಪಾಪೋಪಿ ರಿಯತೆ ಏನ ತಮಸ್ಸೂರ್ಯೋದಯೇ ಯಥ, ಯಾವಾಗ ಸೂರ್ಯ ಉದಯ ಆದ ತಕ್ಷಣ ಕತ್ತಲೆ ಗೊತ್ತಿಲ್ಲದಂತೆ ದೂರವಾಗಿ ಬಿಡುತ್ತೆ, ಹಾಗೆ ಈ ಕೇತುಗ್ರಸ್ತವಾದಂತಹ ಸಮಸ್ತ ವಿಧ ಪುಣ್ಯಾಂಶಗಳು ಕೂಡ ತಾನಾಗಿ ಆ ಪುಣ್ಯಾಂಶ ಜಾಗೃತವಾದಾಗ ಪೂರ್ವಜನ್ಮದ ಪಾಪದ ಛಾಯೆ ಗೊತ್ತಿಲ್ಲದೆ ದೂರವಾಗಬಲ್ಲದು. ಆದ್ದರಿಂದ ಖಂಡಿತವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಮಹಾಶಕ್ತಿಯನ್ನು ತಂದುಕೊಡುವಲ್ಲಿ ಯಾವುದೇ ಸಂದೇಹ ಇಲ್ಲ. ದಯವಿಟ್ಟು ಈ ಆರಾಧನೆಯನ್ನು ಮಾಡಿ. ಹಾಗೆ ಸಪ್ತಮಾಧಿಪತಿ ಬುಧ ವೇದದಲ್ಲಿ ಗ್ರಸ್ತನಾಗಿ, ರಾಹುವಿನಿಂದ ಗ್ರಸ್ತನಾಗಿ, ರವಿಯಿಂದ ಹಸ್ತನಾಗಿ, ಆ ರವಿಯ ಜೊತೆಗೆ ಪ್ರಯಾಣ ಮಾಡಿ ರವಿಯೂ ಕೂಡ ಗ್ರಸ್ತನಾಗಿ ಹೋಗುವುದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಾಗ್ವಿವಾದಗಳು, ಇಲ್ಲದ ಸಲ್ಲದಂತಹ ದೋಷಗಳು ಕೂಡ ಉಂಟಾಗುವಂತಹ ಮಾಯೆ ಆವರಿಸುವ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ ಆಂಜನೇಯನ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿಕೊಂಡು ಸಂಗಾತಿಗಳು, ಪ್ರೇಮಿಗಳು ಮತ್ತು ಗಂಡ ಹೆಂಡತಿಯರು ದಯವಿಟ್ಟು ಅಥವಾ ಪಾರ್ಟ್ನರ್ಗಳು ಆ ಪರಸ್ಪರ ವಿನಿಮಯದಿಂದ ಪಾರದರ್ಶಕತೆಯನ್ನು ಇಟ್ಟುಕೊಂಡು ಗೊಂದಲದಿಂದ ಹೊರಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇಲ್ಲ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯವೇ ಕೆಟ್ಟ ನಿರ್ಣಯವಾಗಿಬಿಡಬಹುದು. ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳಿಗೆ ನೀವು ಹೆಜ್ಜೆ ಇಡಬಹುದು. ಅಪನಂಬಿಕೆ, ಅವಿಶ್ವಾಸಗಳು ಸೃಷ್ಟಿಯಾಗುವುದೇ ಈ ಒಂದು ಗಂಡ ಹೆಂಡತಿಯರ ಮಧ್ಯದಲ್ಲಿ. ಅಪನಂಬಿಕೆ, ಅವಿಶ್ವಾಸಗಳು ರಾಹು ಮತ್ತು ಬುಧನ ಯುತಿಯಿಂದ ಬುದ್ಧಿಯೇ ಮಾಯೆಯ ಜಾಲಕ್ಕೆ ಒಳಗಾದಾಗ ಎಲ್ಲ ಅಸತ್ಯಗಳು ಸತ್ಯವೆಂದು ಗೋಚರಿಸುವ ಯೋಗಗಳು. ಅದರಿಂದ ಮುಕ್ತವಾಗಲಿಕ್ಕೆ ಆಂಜನೇಯನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಮನಸ್ಸಿನ ದೃಢ ನಿರ್ಧಾರಗಳು, ಪರಸ್ಪರ ವಿನಿಮಯವಾದಂತಹ ವಿಚಾರ ವಿಮರ್ಶೆಗಳು, ಅತ್ಯಂತ ಆರೋಗ್ಯಕರವಾದಂತಹ ಚಿಂತನೆಗಳು, ಇವು ನಿಮ್ಮ ಜೀವನವನ್ನು ಉತ್ತಮವಾಗಿಡಬಲ್ಲವು. ಇನ್ನು ಅಷ್ಟಮಾಧಿಪತಿಯಾದ ಶುಕ್ರನು ವ್ಯಯದಲ್ಲಿ ರಾಹುಗ್ರಸ್ತನಾಗಿರುವುದರಿಂದ ದಯವಿಟ್ಟು ಜಲಕಂಟಕ ಇತ್ಯಾದಿಗಳಿರಬಹುದು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅನೇಕ ವಿಧವಾಗಿ ತೊಂದರೆ ಆಗುವಂತಹ ಲಕ್ಷಣಗಳು ನೀರಿನಿಂದಲೂ ಕೂಡ ಕಂಡುಬರುವುದರಿಂದಾಗಿ ಸ್ಕಿನ್ ಪ್ರಾಬ್ಲಮ್ಗಳಿರ್ಬೋದು, ಕಾಲ್ ಫ್ರ್ಯಾಕ್ಚರ್ ಆಗಿರುವಂಥದ್ದು ಅನೇಕ ಇದು. ದಯವಿಟ್ಟು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿ. ನಿಮ್ಮ ಸುರಕ್ಷೆಯನ್ನು ಮೊದಲ ಆದ್ಯತೆಯನ್ನಾಗಿ ಪಡೆದುಕೊಳ್ಳಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ದಯವಿಟ್ಟು ಮಾಡಬೇಡಿ. ಅದೇ ರೀತಿಯಾಗಿ ಶುಕ್ರನ ವ್ಯಯಸ್ಥದಲ್ಲಿ ಆ ಒಂದು ರಾಹುಗ್ರಸ್ತನಾಗಿ ಶುಕ್ರನಿಂದ ರವಿಯಿಂದ ಹಸ್ತನಾಗಿರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಒಳ್ಳೆಯ ಲಕ್ಷಣ ಕೂಡ ಅಲ್ಲ. ಆದ್ದರಿಂದ ಆರ್ಥಿಕ ಸ್ಥಿತಿಗೆ ಕಾರಕನಾಗಿ, ಹೆಂಡತಿಯ ಸ್ಥಿತಿಗೆ ಕಾರಕನಾಗತಕ್ಕಂಥ ಶುಕ್ರ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಕೂಡ ಹೌದು. ಅದೇ ರೀತಿಯಾಗಿ ದುರ್ಗಿಯ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ, ಆಂಜನೇಯ ಆರಾಧನೆ ಅತ್ಯಂತ ಅನಿವಾರ್ಯ. ರವಿಯು ಅಲ್ಲೇ ಇರುವುದರಿಂದ ಶಿವ ಆರಾಧನೆ ಕೂಡ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತೆ. ಬುಧನು ಅಲ್ಲೇ ಇರುವುದರಿಂದ ವಿಷ್ಣು ತತ್ವದ ಆರಾಧನೆ, ಆಂಜನೇಯನ ಆರಾಧನೆ ಅತಿ ಮುಖ್ಯ. ಹಾಗೆಯೇ ನಿಮ್ಮ ಜಾತಕದ ಪರಿಶೀಲನೆ ಇನ್ನೂ ಮುಖ್ಯ. ಭಾಗ್ಯಾಧಿಪತಿಯಾದ ಕುಜ ಏಕಾದಶದಲ್ಲಿರುವಂಥದ್ದು ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲವನ್ನು ನಿಮಗೆ ಕೊಡುವಂಥದ್ದಾಗಿ ಈ ಒಂದು ಹುಣ್ಣಿಮೆಯ ದಿವಸ ಕುಲದೇವತೆಗೆ ಮತ್ತು ಅಮಾವಾಸ್ಯೆಯ ದಿವಸ ಆ ಕುಜ ಮತ್ತು ಅಮಾವಾಸ್ಯೆ ಆಗುವ ದಿನಗಳಲ್ಲೇ ಆಗಿರುವುದರಿಂದ ಶ್ರವಣ, ಧನಿಷ್ಠ ಇತ್ಯಾದಿ ನಕ್ಷತ್ರಗಳಿರುವಾಗ ನಿಮ್ಮ ತಾರಾನುಕೂಲವನ್ನು ನೋಡಿಕೊಟ್ಟರೆ ಇನ್ನೂ ಒಳ್ಳೆಯದು. ಆ ದೇವರಿಗೆ ಜಲಾಭಿಷೇಕ ಮತ್ತು ಕಬ್ಬಿಣದ ವಸ್ತುಗಳು ಅಥವಾ ಗಂಟೆ ಇತ್ಯಾದಿ ದಾನಗಳು ತುಂಬ ಅನುಕೂಲವನ್ನು ಮಾಡುವಂಥ ಲಕ್ಷಣವನ್ನು ಹೊಂದಿದ್ದಾವೆ. ಹಾಗಾಗಿ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಸಿಗುವಂಥ ಯೋಗ ಮಾಘ ಮಾಸ ಸೃಷ್ಟಿ ಮಾಡಿದರೂ ಕೂಡ ರಾಹುವನ್ನು ಬುದ್ಧಿಯನ್ನು ಆವರಿಸಿದ್ರಿಂದ ಇಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ನಿಮಗೆ ಹಿನ್ನಡೆ ಆಗ್ಬೋದು. ಆಂಜನೇಯನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗಾಗಿ ಈ ಒಂದು ಶನೈಶ್ಚರನು ಇರುವಂತಹ ಮೀನರಾಶಿಯವರು ದಶಮ ಗುರು ಅವನೇ ಚತುರ್ಥದಲ್ಲಿ ನೇರವಾಗಿ ದಶಮಕ್ಕೆ, ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ದೈವ ಬಲ ಇರುವಂತಹ ಯೋಗ ಇದೆ. ಹಾಗಾಗಿ ನಿಮ್ಮ ಬುದ್ಧಿ, ಆ ಮಾತುಕತೆ, ಉದ್ಯೋಗ ಸ್ಥಾನದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಿಕೊಳ್ಳಿ. ಅತ್ಯುತ್ತಮವಾದ ಯೋಗ ಖಂಡಿತ ಲಭ್ಯ ಇದೆ. ಬಹಳ ಎಚ್ಚರಿಕೆಯಿಂದ ಮಾತನಾಡಿ
ಆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಉದ್ಯೋಗದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಲಾಭಾಂಶದಲ್ಲಿ ಕುಜ ಇರುವುದರಿಂದಾಗಿ ಉದ್ಯೋಗದಿಂದ ಮತ್ತು ನಿಮ್ಮ ಭಾಗ್ಯ ಕುಲದೇವತೆಯ ಆರಾಧನೆಯಿಂದ ಮತ್ತು ಕುಟುಂಬ ಅಥವಾ ನಿಮ್ಮ ಮಿತ್ರ ಕ್ಷೇತ್ರದಿಂದ ಅತಿ ದೊಡ್ಡ ಲಾಭ ಆಗುವಂತಹ ಯೋಗಗಳು ಖಂಡಿತವಾಗಿ ಕುಜನಿಂದ ಇವೆ. ಭೂಯೋಗ, ಬಂಗಾರ ಯೋಗಾದಿಗಳು ಕೂಡ ಇದ್ದರೂ ಕೂಡ ನಿಮ್ಮ ನಿರ್ಣಯಗಳು ಬದಲಾದರೆ ಅವೆಲ್ಲವೂ ತಪ್ಪಿ ಹೋಗುವ ಲಕ್ಷಣ ಇರುವುದರಿಂದ ಆಂಜನೇಯ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಖಂಡಿತ ಮಾಡಿ. ವೇದದಲ್ಲಿ ಇರತಕ್ಕಂತಹ 3 ಗ್ರಹಗಳಿರುವುದರಿಂದಾಗಿ ಈ ರಾಹುವಿನಿಂದ ಗ್ರಸ್ತವಾಗುವುದರಿಂದಾಗಿ ಅನೇಕ ವಿಷಯಗಳನ್ನು ಕಳೆದುಕೊಂಡು ಬಿಟ್ಟೆ, ನನ್ನ ಜೀವನದಲ್ಲಿ ಎಲ್ಲ ಆಗೋಯಿತು ಅನ್ನುವ ಚಿಂತನೆಯಿಂದ ಹೊರಗಡೆ ಬನ್ನಿ. ಅದೇ ಮಾಯಾಜಾಲದಿಂದ ಹೊರಗಡೆ ಬರುವಂಥ ಅನಿವಾರ್ಯತೆ ಇರುವಂಥದ್ದು ಮೀನರಾಶಿಯವರಿಗೆ. ಅಂತಹ ಎಲ್ಲ ಭಾವನೆಗಳಿಂದ ಮುಕ್ತರಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹಕ್ಕೆ ನೀವು ಒಳಗಾಗಲಿ. ಆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುವಂತಾಗಲಿ. ಹಾಗಾಗಿ ಈ ವಿಡಿಯೋದ ಕೊನೆಯಲ್ಲೇ ಕೊಡುವಂತಹ ಆರಾಧನೆಯನ್ನು ಕೂಡ ಖಂಡಿತ ನೋಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಅವರ ಜೀವನವೂ ಕೂಡ ಉತ್ತಮವಾಗಲಿ ಅಂತ ನೀವು ಮನಸಾರೆ ಬಯಸಿದರೆ ಮಾತ್ರ, ಬೇರೆಯವರಿಗೂ ಒಳ್ಳೆಯದಾಗಲಿ ಅಂತ ನೀವು ಮನಸಾರೆ ಬಯಸಿದರೆ ಮಾತ್ರ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗಾಗಿ ಅವರಿಗೆ ಅತ್ಯುತ್ತಮವಾದಂತಹ ಫಲ ಸಿಗುವಂತಹ ಲಕ್ಷಣಕ್ಕೆ ನೀವು ಕೂಡ ಒಂದು ಸಾಕ್ಷಿಯಾಗಿ, ನಿಮಗೆಲ್ಲರಿಗೂ ಕೂಡ ಮೀನರಾಶಿ ಸಂಜಾತರ ಎಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಸಂಪೂರ್ಣ ಮಾಯಾಜಾಲದಿಂದ ಹೊರಬಂದು ನಿತ್ಯ ಜೀವನ ಸತ್ಯ ಜೀವನವಾಗಿ ಅತ್ಯುತ್ತಮವಾದ ಫಲದಾಯಕವಾಗಿ ಜೀವನಾಭ್ಯುದಯ ಉಂಟಾಗಲಿ. ಸಕಲ ಶಕ್ತಿಗಳನ್ನು ನಾಗಶಕ್ತಿ ವಿನಾಯಕ ನೀಡಲಿ ಅಂತ ಭಕ್ತಿಪೂರ್ವಕವಾಗಿ ಭಗವಂತನಾದ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇನೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ
ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು
ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕ ಎನ್ನುವಂತಹ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.